ಅಸ್ಸಲಾಮ್ ಅಲೈಕಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 8 ಗಂಟೆ 42 ನಿಮಿಷ ಆಗಿದೆ. ಡ್ಯೂಟಿ ಆನ್ ಮಾಡಿದ್ದೀನಿ, ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡಿದ್ದೀನಿ. ನೋಡೋಣ ಇವತ್ತು ಬುಧವಾರ ಹೆಂಗಿರುತ್ತೆ ಅನ್ನೋದು, ಇವತ್ತಿನ ಟೈಮ್ ಹೆಂಗಿರುತ್ತೆ ಅನ್ನೋದು. ಬೆಳಗ್ಗೆ ಬಂದ್ರೂ ಬಾಡಿಗೆಗಳಿಲ್ಲ, ನೋಡೋಣ ನೈಟ್ವರೆಗೆ ಎಷ್ಟಾಗುತ್ತೆ. ಡೈರೆಕ್ಟ್ ಡೆಲಿವರಿಲಿ ತುಂಬ ಜನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆ ಥರ ಮಾಡಬೇಡಿ. ನೋಡಿ, ಕೆಳದು 7 ದಿನಗಳ ಕ್ಯಾನ್ಸಲೇಷನ್ ಹಿಸ್ಟ್ರಿಲಿ ಆಧಾರದ ಮೇಲೆ ಪರಿಣಾಮ ಬೀಳುತ್ತೆ. ಕ್ಯಾನ್ಸಲೇಷನ್ 13 ಗಂಟೆ ಕಡಿಮೆ ಆರ್ಡರ್ಗಳು. 2 ಕ್ಯಾನ್ಸಲ್ಗೆ 13 ಗಂಟೆ ಕಡಿಮೆ ಕ್ಯಾನ್ಸಲ್ ಆಗುತ್ತಂತೆ. 13 ಗಂಟೆ ಕಡಿಮೆ ಆರ್ಡರ್. 3ನೇ ಕ್ಯಾನ್ಸಲೇಷನ್ಗೆ 24 ಗಂಟೆ ಕಡಿಮೆ ಆರ್ಡರ್. 4-5 ಕ್ಯಾನ್ಸಲೇಷನ್ಗೆ 48-72 ಗಂಟೆ ಕಡಿಮೆ ಆರ್ಡರ್ಗಳು. 6-8 ಕ್ಯಾನ್ಸಲೇಷನ್ಗೆ 120 ಗಂಟೆಗಳು ಕಡಿಮೆ ಆರ್ಡರ್ಗಳು. 10 ಕ್ಯಾನ್ಸಲ್ ಅಕೌಂಟ್ಗೆ ಸಸ್ಪೆಂಡ್ ಆಗಬಹುದು. 10 ನೀವು ಕ್ಯಾನ್ಸಲ್ ಮಾಡಿದ್ರೆ ಡೈರೆಕ್ಟ್ ಡೆಲಿವರಿಯಲ್ಲಿ ಸಸ್ಪೆಂಡ್ ಮಾಡಬಹುದು ಅಂತ ಇದೆ. ಆರ್ಡರ್ ಎಕ್ಸ್ಪೆಕ್ಟ್ ಮಾಡುವ ಮೊದಲು ವಿವರಗಳನ್ನು ಪರಿಶೀಲಿಸಿ, ಅನಗತ್ಯ ಕ್ಯಾನ್ಸಲೇಷನ್ ತಪ್ಪಿಸಿ, ಹೆಚ್ಚು ಡೆಲಿವರಿ ಮಾಡಿ ಹೆಚ್ಚು ಆದಾಯ ಸಂಪಾದಿಸಿ. ಇದು ಡೈರೆಕ್ಟ್ ಡೆಲಿವರಿದು. ಜಾಸ್ತಿ ಕ್ಯಾನ್ಸಲೇಷನ್ ಮಾಡೋಕ್ಕೆ ಹೋಗಬೇಡಿ, ಕಡಿಮೆ ಆರ್ಡರ್ ಕೊಡ್ತಾರೆ. ಈಗ ಹೇಳ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡಬೇಡಿ. ಬಾಡಿಗೆ ಬಂದಿದೆ. ಬಾಡಿಗೆ ಬಂದು 1151 ರೂಪಾಯಿದು. ಪಿಕಪ್ ನೋಡೋಣ. ಪಿಕಪ್ಪು 1.5 ಕಿಲೋಮೀಟರ್ ಇದೆ. ಇದೆ ಲೋಡಿಂಗ್ ಪಾಯಿಂಟು. ಇದೆಲ್ಲ ಚಾಮರಾಜಪೇಟೆ. कितना पूरा मिला 1000 केजी था? 1000 किलो? 1000 किलो था? हाँ, 500? ನಾಲ್ಕು ಹಾಕಿದ್ದಾರೆ. ಎಲ್ಲ ಸರಿ 400 kg ಇರುತ್ತಂತೆ. ಅದು ಬಿಲ್ಗೋಸ್ಕರ ಕಾಯ್ಕೊಂಡಿದ್ದೀನಿ. ನೋಡಿ, 5 ನಿಮಿಷ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ದೇವನಹಳ್ಳಿ ಸೈಡ್ ಬರ್ತಾ ಇದೆ. ಇದು ದೇವನಹಳ್ಳಿ ಸೈಡ್ ಅಂದರೆ ಇಲ್ಲಿಂದ 33 ಕಿಲೋಮೀಟರ್ ಇದೆ. ಲೋಡಿಂಗ್ ಕಂಪ್ಲೀಟ್. ಡ್ರಾಪ್ ನೋಡೋಣ. ಇದೆಲ್ಲ ಮೆಜೆಸ್ಟಿಕ್. ಇದು ನೋಡಿ, ಬಸ್ ಸ್ಟಾಪ್. ಇದು ಈ ಕಡೆ ಇರೋದು. ಇದು ಬಂದು ರೈಲ್ವೆ ಸ್ಟೇಷನು, ಈ ಕಡೆ ಬಸ್ ಸ್ಟಾಪು. ಹೋಗ್ತಾ ಇದ್ದೀನಿ. ಇಲ್ಲಿಂದ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಮತ್ತೆ ರೈಟ್ ಹೋಗ್ಬೇಕು. ಇನ್ನು 17 ಕಿಲೋಮೀಟರ್ ಇದೆ. ಎಲ್ಲ ದೇವನಹಳ್ಳಿ ರೂಟ್ ಇದು. ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಮಳೆನೂ ಇಲ್ಲ, ಬಿಸಿಲೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೇ ಲೋಡಿಂಗ್ ಪಾಯಿಂಟು.
ಇದು ಒಳಗಡೆ ಹೋಗಬೇಕು. ರೋಡ್ ತುಂಬ ಕೆಟ್ಟದಾಗಿದೆ. ಇಲ್ಲಿ ಒಳಗಡೆ ಹೋಗ್ಬೇಕಂತೆ ತುಂಬ ಪ್ರಶಾಂತವಾಗಿದೆ. ಇಲ್ಲಿ ನೋಡಿ ನಮ್ಮ ಆಟೋ ಇಲ್ಲಿದೆ. ಹಿಂಗೆ ಹೋಗ್ಬೇಕು ಒಳಗಡೆ. ನೋಡಿ ರೋಡ್ ಎಷ್ಟು ಕೆಟ್ಟದಾಗಿದೆ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 1151 ರೂಪಾಯಿ ಆಗಿರೋದು ಅಷ್ಟೇ. ಏನು ಮಾಡೋಣ ಟ್ರಿಪ್ಪು. ₹1151. ನೋಡೋಣ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ ₹548. ಅದು ದೇವನಹಳ್ಳಿಗೆ ಹೋಗ್ಬೇಕಂತೆ. ಪಿಕಪ್ ಬಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ತೋರಿಸ್ತು. ಹೋಗ್ಬಿಡೋಣ. Head north on road number 1, then make a U-turn. ಇದೇ ಪಿಕಪ್ ಪಾಯಿಂಟ್. ಮಾತಾಡ್ತಾ ಇದ್ದಾರೆ. ಫೋನ್ ತಗೊಂಡೋಗಿದ್ದಾರೆ. ಅದು ಆರ್ಡರ್ ಕ್ಯಾನ್ಸಲ್ ಆಗೋಯ್ತು. ಯಾಕಂದರೆ ಫುಲ್ ಓವರ್ಲೋಡ್ ಇತ್ತು. 600 kg ಇದೆ. ವಾಟರ್ ಬಾಟ್ಲು 50 ಬಾಕ್ಸ್ ಇದೆ. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿಸಿದೆ ಆರಾಮಾಗಿ. ಸರ್ ಈ ಥರ ಲೋಡ್ ಹೋಗ್ತಲ್ಲ, ಕ್ಲಚ್ಚದ ಪ್ರಾಬ್ಲಮ್ ಇದೆ ಸರ್, ಹಾಕಲ್ಲ ಅಂತ ಅದು ಇದು ಹೇಳಿ ಕ್ಯಾನ್ಸಲ್ ಮಾಡಿಸಿದೆ. ನಾವು ಜೋರಾಗಿ ಮಾತಾಡಿದ್ರೆ ಅವ್ರು ಕ್ಯಾನ್ಸಲ್ ಮಾಡಲ್ಲ, ನಮಗೆ ತೊಂದರೆ ಆಗುತ್ತೆ. ಆ ಥರ ಮಾಡಬಾರ್ದು. ಗಾಡಿದು ಪ್ರಾಬ್ಲಮ್ ಇದೆಯಾ ಸರ್ ಅದು ಇದು ಹೇಳ್ಕೊಂಡು ಏನೋ ಒಂದು ಹೇಳ್ಕೊಂಡು ಅವ್ರಿಗೆ ಹತ್ರ ಕ್ಯಾನ್ಸಲ್ ಮಾಡಿಸ್ಬೇಕು. ನಾವು ಜೋರಾಗಿ ಮಾತಾಡೋದು ಕ್ಯಾನ್ಸಲ್ ಮಾಡಲ್ಲ. ಮತ್ತು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮನೆಯಲ್ಲಿ ಇರಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು. ಏನು ಕೆಲಸ ಆದ್ರೂ ಹುಷಾರಾಗಿರಬೇಕು. ಏನಂತೀರಾ? ಚಿಕ್ಕ ಟೀ ಬ್ರೇಕ್ ಇಲ್ಲೇ ಕೊಡ್ತಾಯಿದ್ರು ಫ್ಯಾಕ್ಟ್ರಿ ಒಳಗಡೆ. ನಾನು ಕುಡಿದೆ. ಇವ್ರಿಗೆ ಕ್ಯಾನ್ಸಲ್ ಮಾಡಿದ್ರಲ್ಲ 600 kg ಅಂದರೆ ಅವರು ಸಾರಿ ಅಂತ ಹೇಳಿದ್ರು. ಅವರು ಪರವಾಗಿಲ್ಲ ಸರ್, ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ದೆ. ಟೀ ಕುಡ್ಕೊಂಡು ಹೋಗಿ ಅಂದರು. ಟೀ ಕುಡ್ಕೊಂಡು ಹೋಗ್ತೀನಿ. ಆರ್ಡರ್ ಕ್ಯಾನ್ಸಲ್ ಆಗೋಯ್ತು. ಟೀನು ಕುಡ್ಕೊಂಬಂದೆ. ಈಗ ಊಟ ಮಾಡಬೇಕು. ಹೊಟ್ಟೆ ಹಸ್ತಾ ಇಲ್ಲ. ಟೀ ಕುಡ್ಕೊಂಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಹೊಟ್ಟೆ ಹಸ್ತಾ ಇಲ್ಲ, ಆದ್ರೂ ತಿನ್ನಬೇಕು. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದನ್ನು ನಾವು ಕಿಚಡಿ ಅಂತೀವಿ. ಕಿಚಡಿ ಇದೆ, ದಾಲ್ ಇದೆ. ಇದಕ್ಕೆ ಸೈಡ್ ಡಿಸ್ಕ್ ಮಿಕ್ಚರು. ನೋಡೋಣ ತಿಂದ ಮೇಲೆ ಅದನ್ನು ಬರುತ್ತೆ ಬಾಡಿಗೆ ನೋಡೋಣ. ಯಾವುದು ಬರಲ್ಲ ನೋಡಿ, ಬಳೆ ಕಾಡು ಇದೆಲ್ಲ. ಊಟ ಮಾಡಿಕೊಂಡು ಆರಾಮಾಗಿ ತಿರ್ಕೊಂಡಿದ್ದೀನಿ. ಇದರಿಂದ ಯಾವ್ದು ಬೀಳ್ತೋ ಬಾಡಿಗೆ 4 ಗಂಟೆ ಆಗ್ತಿದೆ. ಬಾಡಿಗೆ ಅನ್ನೋದು ಒಂದು ಬರ್ತಾಯಿಲ್ಲ. ನೋಡ್ತೀನಿ, 1 ಗಂಟೆ ನೋಡ್ತೀನಿ. ಬಂದಿಲ್ಲ ಅಂದರೆ ಸಿಟಿ ಒಳಗಡೆ ಹೋಗ್ಬಿಡ್ತೀನಿ. ನೋಡಿ ಏನ ಕಾಣಿಸ್ತಾ ಇದೆ ನಿಮಗೆ? ನಿಮಗೆ ಕಾಣಿಸ್ತಿದೆ, ನಮಗೆ ಕಾಣಿಸ್ತಾ ಇದೆ ನೋಡಿ. ಕಪ್ಪೆರಾಯ.
ಮಳೆ ಇಲ್ಲ ಏನೂ ಇಲ್ಲ, ಹೆಂಗೆ ಬಂತಿದ್ದು ಕಪ್ಪೆ? ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ, 816 ರೂಪಾಯಿದು. ಮಹದೇವಪುರ ಹೋಗ್ಬೇಕಂತೆ. ಪಿಕಪ್ಪು 1 ಕಿಲೋಮೀಟ್ರ್ ತೋರಿಸ್ತು. ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಪಿಕಪ್. ಇದೇ ಲೋಡಿಂಗ್ ಪಾಯಿಂಟು. ನೋಡೋಣ ಏನು ಮಾಡ್ತಾರೆ ಲೋಡಿಂಗ್ ಅನ್ನೋದು. ನೋಡಿ, ಬರ್ತಾ ಇದೆ ನಮ್ಮ ಲೋಡು. ನೋಡಿ, ಇದೇ ಲೋಡು. ಹನ್ನೊಂದು ಬಾಕ್ಸ್. ಇದೆಲ್ಲ ನೋಡಿ ಮರಗಳು ಲೈನಾಗಿದೆಯಾ, ಇದು ಅದು 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 ಎಲ್ಲ ಲೈನಾಗಿ ಅದೇ ಮರಗಳು. ಜಾಮೂನ್ ಅಂತೀವಿ ನೋಡಿ, ಎಷ್ಟೊಂದು ಇದೆಯೋ. ಕೆಳಗಡೆ ಎಲ್ಲ ಬಿದ್ದಿದೆ. ಲೈನಾಗಿ ಇಲ್ಲಿಂದ ನೋಡಿ. ಇದೆಲ್ಲ ಅದೇ ಮರಗಳು ನೋಡಿ, ಲೈನಾಗಿದೆ ಹಂಗೆ. ಲೋಡಿಂಗ್ ಕಂಪ್ಲೀಟ್ ಆಯಿತು. 50 ನಿಮಿಷ ತಗೊಂಡಿದ್ದಾರೆ ಬಿಲ್ ಕೊಡೋಕ್ಕೆ. ಯಾರೂ ಇರಲಿಲ್ಲಂತೆ, ಅದಕ್ಕೋಸ್ಕರ ಡ್ರಾಪ್ ನೋಡೋಣ. 28 ಕಿಲೋಮೀಟರ್ ಇದೆ. ಎಷ್ಟು ರೂಪಾಯಿಗೆ? Head east, then turn left. In 200 meters, turn right. 816 ರೂಪಾಯಿಗೆ 28 ಕಿಲೋಮೀಟ್ರ್. ಕಮ್ಮಿನೇ ಕೊಟ್ಟಿದ್ದಾನೆ. ಇದು ಲೋಡಿಂಗ್ ಪಾಯಿಂಟು. ಇದೆಲ್ಲ ಝೊಮೊಟೊ, ಸ್ವಿಗ್ಗಿ ಎಲ್ಲ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡ್ಕೊತಾರೆ ಇವರು. ನೋಡಿ, ಇವರೆಲ್ಲ ಕಾಯ್ಕೊಂಡಿದ್ದಾರೆ. ಆರ್ಡರ್ ಬಂದಿಲ್ಲ ಇನ್ನೂ ಅವ್ರದ್ದು, ಕಾಯ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಎಲೆಕ್ಟ್ರಿಕ್ ಗಾಡಿಗಳೇ. ಆರ್ಡ್ರ್ ಬಂದ ತಕ್ಷಣವೇ ತಗೊಂಡೋಗ್ಬಿಡ್ತಾರೆ. ಎಲ್ಲ ಒಳಗಡೆ ಜನ ಇದ್ದಾರೆ, ಇವ್ರು ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ. ಇದ್ರಿಗೆ ಆರ್ಡ್ರ್ ಸಿಗ್ಬಿಡ್ತು, ಖುಷಿಯಾಗಿ ತಗೊಂಡೋಗ್ಬಿಡ್ತಾರೆ. ಈಗ ಇವ್ರಿಗೂ ಸಿಕ್ತು, ಇವರು ಹೋಗ್ತಾ ಇದ್ದಾರೆ. ಮ್ಯಾಪ್ ಹಾಕ್ಕೊಂಡು ಹೆಂಗಂದರೆ ಬಿರಿ ಹೋಗೋದು ಹಿಂಗೆ, ರಾಂಗೋ ಲೆಫ್ಟೋ ಯಾವುದೋ ಒಂದು ತಗೊಂಡು ಹೋಗ್ತಾ ಇರಬೇಕು. ಯಾಕಂದರೆ ಟೈಮ್ ಆಗಿಬಿಡುತ್ತೆ. ಎಷ್ಟು ಬೇಗ ಹೋಗಿದ್ರೆ ಅಷ್ಟು ಒಳ್ಳೆಯದು. ಸಿಕ್ತು ಆರ್ಡ್ರ್ ಸಿಕ್ತಾ? ಇವ್ರಿಗೂ ಸಿಗ್ಬಿಡ್ತು.
ಎಷ್ಟು ರೂಪಾಯಿ ಆರ್ಡ್ರ್ ಇದು ಎಷ್ಟು ರೂಪಾಯಿ ಆರ್ಡ್ರು ನಿಮಗೆ 40 ರುಪೀಸ್ದು ಎಷ್ಟು ಕಿಲೋಮೀಟ್ರ್ ಇದೆ 3 ಕಿಲೋಮೀಟ್ರ್ 2.5 2.5 ಕಿಲೋಮೀಟ್ರಿಗೆ 40 ರೂಪಾಯಿ ಒಂದೇ ಸಿಗುತ್ತಾ ಇನ್ನೂ ಜಾಸ್ತಿ ಸಿಗುತ್ತಾ अभी ज़्यादा मिलेगा आर्डर एक आर्डर मिलेगा अभी बल्लक मिलेगा 2 आर्डर हाँ सर ಆನ್ಲೈನ್ ಪೇಮೆಂಟ್ ಆಗಿದೆ 888 ರೂಪಾಯಿ ಇಷ್ಟೊಂದು ಟ್ರಾಫಿಕ್ ಇದೆ ಆಂಬುಲೆನ್ಸ್ ನೋಡಿ ಫುಲ್ ಅಂದರೆ ಫುಲ್ ಜಾಮು ಆಂಬುಲೆನ್ಸ್ ಹೋಗೋ ಜಾಗ ಇಲ್ಲ ಬರ್ತಾ ಬೆಂಗಳೂರು ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ದಿನಕ್ಕೆ 6,000 ಗಾಡಿಗಳು ರೋಡಿಗೆ ಬರ್ತಾ ಇದೆ ಒಂದು ದಿನಕ್ಕೆ ಹೊಸ ಗಾಡಿಗಳು ನಾವೆಷ್ಟು ರೋಡ್ ಮಾಡಿದ್ರು ಗಾಡಿಗಳು ಜಾಸ್ತಿ ಆಗ್ತಾನೆ ಇದೆ ಒಂದು ದಿನಕ್ಕೆ 6,000 ಗಾಡಿಗಳು ಜಾಸ್ತಿ ಆಗ್ತಾರೆ ಲೆಕ್ಕ ಮಾಡ್ಕೊಳ್ಳಿ ನೀವೇ ಎಷ್ಟು ಟ್ರಾಫಿಕ್ ಇರ್ಬೋದು ನೋಡಿ ಆಂಬುಲೆನ್ಸ್ಗೂ ದಾರಿ ಬಿಡ್ತಾ ಇಲ್ಲ ಇವರೇ ಹೋಗ್ತಾ ಇದ್ದಾರೆ ಕೊನೆಗೆ ಮನೆಗೆ ಬಂದುಬಿಟ್ಟೆ ಇವತ್ತು 2 ಆರ್ಡ್ರು ಅದು 25 ಕಿಲೋಮೀಟ್ರ್ ಖಾಲಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಆ ಥರ ಆಗುತ್ತೆ ಅದು ಏನು ಹೇಳಬೇಕು ಅರ್ಥನೇ ಆಗ್ತಾಯಿಲ್ಲ ತುಂಬ ಬೇಜಾರಾಗೋಯ್ತು ಡೈಲಿ 2 ಆರ್ಡ್ರ್ ಕೊಡ್ತಾಯಿದ್ದಾನೆ ಅದಕ್ಕೆ ನಾನು ಜಾಸ್ತಿ ಕೊಡ್ತಾಯಿಲ್ಲ ಯೂಟ್ಯೂಬ್ ತೆಗಿಯೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಾಯಿದೆ ವ್ಯೂಸ್ ಕಮ್ಮಿ ಬರ್ತಾಯಿದೆ ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು ನಾಳೆ 13ನೇ ತಾರೀಕು ಸ್ಟ್ರೈಕ್ ಇದೆ ಅಂತ ಇದ್ದಾರೆ ಅದು ಏನೋ ಗೊತ್ತಿಲ್ಲ ನೋಡೋಣ ಹೆಂಗಿರುತ್ತೆ ಅನ್ನೋದು ನಾಳೆ ಸ್ಟ್ರೈಕ್ ಇದ್ದರೆ ಮನೆಯಲ್ಲೇ ಇದ್ಬಿಡ್ತೀನಿ ಸ್ಟ್ರೈಕ್ ಇಲ್ಲ ಅಂದರೆ ಹೋಗ್ಬಿಡೋದು ಅಷ್ಟೇ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡ್ಕೊಳ್ಳಿ ಅದು ಗೊತ್ತಾಗ್ರೆ ಇವನು ಎಡಿಟರ್ ಅಂತ ಫುಲ್ ಫೇಮಸ್ ಮಾಡಿಬಿಡ್ತಾಯಿದ್ದೆ ನಾನು ನನಗಿನ್ನ ಫೇಮಸ್ ಆಗಬೇಕು ನನ್ನ ಮಗ ದೊಡ್ಡ ಮಗ ಅವನು ಚಿಕ್ಕವನು ಇದ್ದಾನೆ ಏನು ಹೇಳ್ತಾನಂದರೆ ಯಾರಿಗನ್ನ ನಾವು ವೀಡಿಯೋ ತೆಗೆದುಕೊಂಡ್ರೆ ಎಡಿಟಿಂಗ್ ಮಾಡಿ ಕೊಡ್ತಾನೆ ಅಂತ ಹೇಳ್ತಾನೆ ಯಾರು ವೀಡಿಯೋ ತೆಗ್ತಾರೆ ಆ ವಿಡಿಯೋ ತೆಗೆದು ನಮ್ಗೆ ಯಾರು ಕಳಿಸ್ತಾರೆ ಯಾರೋ ಕಳಿಸ್ತಾರೆ ಏನಾಗೋದು ದಿನ ಗುಡ್ ನೈಟ್